Hello, my dear students. Welcome to the today's class. I'm recording the video after long time. ಇವತ್ತು ನಾವು ಚಾಪ್ಟರ್ 5 ಸಾರ್ಟಿಂಗ್ದು ಸೆಲೆಕ್ಷನ್ ಸಾರ್ಟ್ ಕಲಿಯೋದ ಆಲ್ರೆಡಿ ನಾವು ಬಬಲ್ ಸಾರ್ಟ್ನ ಕಲ್ತಿದ್ದೀವಿ. ಇದು ಸೆಕೆಂಡ್ ಪಿ ಎಕ್ಸಾಮಿನೇಷನಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಬಲ್ ಸಾರ್ಟ್ ಕಲ್ತಿರ್ಬೋದು. ವಿಲ್ ಸಿ ಹೌ ಟು ಡೂ ದ ಸೆಲೆಕ್ಷನ್ ಸಾರ್ಟ್. ಸೆಲೆಕ್ಷನ್ ಸಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಮಿನಿಮಮ್ ಎಲಿಮೆಂಟ್. ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು, ನಮಗೆ ಮಿನಿಮಮ್ ಎಲಿಮೆಂಟ್ ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಅಗೇನ್ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ. 1 2 3 4 5 ನಂಬರ್ ಆಫ್ 5 ಎಲಿಮೆಂಟ್ಸ್ ಎಷ್ಟು ಇದೆ, 5 ಇದೆ. ದಟ್ ಮೀನ್ಸ್ n - 5 ಇಸ್ ಈಕ್ವಲ್ ಟು 5 - 1 ಇಸ್ ಈಕ್ವಲ್ ಟು ಎಷ್ಟು, 4 ಪಾಸಸ್ ಬರುತ್ತೆ. ಎಷ್ಟು ಪಾಸಸ್ ಬರುತ್ತೆ ನಮಗೆ, 4 ಪಾಸಸ್ ಬರುತ್ತೆ. ವಿ ವಿಲ್ ಟೇಕ್ ಅನ್ ಎಲಿಮೆಂಟ್. 10 ಎಲಿಮೆಂಟ್ ಯಾವ ಇಂಡೆಕ್ಸ್ ಅಲ್ಲಿ ಇದೆ, 0 ಇಂಡೆಕ್ಸ್ ಅಲ್ಲಿ ಇದೆ. 5 ಯಾವ್ದ್ರಲ್ಲಿದೆ, 1 2 3 4. ಆಲ್ರೆಡಿ ಇದು ಇಂಡೆಕ್ಸಿಂಗ್ ಪೊಸಿಷನಿಂಗ್ ಎಲ್ಲ ಬಬಲ್ ಸಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಬಬಲ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಚೆಕ್ ಮಾಡ್ಕೊಳ್ಳಿ. 10 ಯಾವ ಪೊಸಿಷನ್ ಅಲ್ಲಿ ಇದೆ, 0 ಪೊಸಿಷನ್ ಅಲ್ಲಿ ಇದೆ. ಇವಾಗ ನಾವು ಸೆಲೆಕ್ಷನ್ ಸಾರ್ಟ್ ಅಲ್ಲಿ ನಾವು ಎಲಿಮೆಂಟ್ಸ್ ನ ಸಾರ್ಟ್ ಮಾಡಬೇಕು, ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಎಲಿಮೆಂಟ್ ಇಂದ ನಾವೇನ್ ಮಾಡ್ಬೇಕು, ಸ್ವ್ಯಾಪ್ ಮಾಡ್ಬೇಕು. ಇವಾಗ ಪಾಸ್ 1 ಇದೆ. ಫಸ್ಟ್ ಇಂಡೆಕ್ಸ್ ಅಲ್ಲಿ ನಮಗೆ ಏನಿದೆ, 10 ಇದೆ, 5 ಇದೆ, 3 ಇದೆ, 4 ಇದೆ, 8 ಇದೆ. ಇವಾಗ ಫಸ್ಟ್ ಇಂಡೆಕ್ಸ್ ಯಾವ್ದು ನಮ್ದು, 0 ಇಂಡೆಕ್ಸ್ ಇರೋದು. 0 ಅಲ್ಲಿ ಇವಾಗ ಮಿನಿಮಮ್ ಯಾವ್ದಿದೆ ನೋಡಿ, ಮಿನಿಮಮ್ ನಮಗೆ 3 ಇದೆ. 3 ಮತ್ತೆ 10 ನಾವೇನ್ ಮಾಡ್ತೀವಿ, ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡಿದಾಗ ನಮಗೆ ಏನ್ ವ್ಯಾಲ್ಯೂಸ್ ಬರುತ್ತೆ ಇಲ್ಲಿ, 3 5 10 4 8. ಇಲ್ಲಿ ಯಾವ್ದನ್ನ ರಿಪ್ಲೇಸ್ ಮಾಡ್ತಿರೋದು, ಎಲ್ಲಾ ಎಲಿಮೆಂಟ್ಸ್ ಹಾಗೆ ಇರುತ್ತೆ. 3 ಜಾಗಕ್ಕೆ 10 ಆಗ್ತಾ ಇದೀವಿ, 10 ಜಾಗಕ್ಕೆ ನಾವೇನ್ ಆಗ್ತಾ ಇದೀವಿ, 3 ಆಗ್ತಾ ಇದೀವಿ. ಇದು ಯಾವ ಎಲಿಮೆಂಟ್ ಇದು, ಪಾಸ್ 1 ಅಲ್ಲಿ ನಮಗೆ ಈ ಎಲಿಮೆಂಟ್ ಸಿಕ್ತು. ಇವಾಗ ನಾವು ಹಾಕೊಳ್ಳೋದ ಇಲ್ಲಿ 3 5 10 4 8. ಫಸ್ಟ್ ಪಾಸ್ ಅಲ್ಲಿ ಯಾವ ಇಂಡೆಕ್ಸ್ ನ ಕಂಪೇರ್ ಮಾಡಿದೀವಿ, ನಾವು 0 ಇಂಡೆಕ್ಸ್ ನ ಕಂಪೇರ್ ಮಾಡಿದೀವಿ. ಸೆಕೆಂಡ್ ಪಾಸ್ ಅಲ್ಲಿ 1 ಇಂಡೆಕ್ಸ್ ನ ಕಂಪೇರ್ ಮಾಡ್ತೀವಿ. ಇವಾಗ ಕಂಪೇರ್ ಮಾಡಿದಾಗ 1 ಇಂಡೆಕ್ಸ್ ನ ಇವಾಗ ನೋಡಿ, 5 ಇಂದ ಯಾವ್ದಾದ್ರು ಮಿನಿಮಮ್ ಇದೆಯಾ, ಇದೆ. ಯಾವ್ದು ಮಿನಿಮಮ್ ಇದೆ ಇಲ್ಲಿ, 4 ಮಿನಿಮಮ್ ಇದೆ. 4 ಮಿನಿಮಮ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಸ್ವ್ಯಾಪ್ ಮಾಡ್ತೀವಿ. ಯಾವ್ದನ್ನ ಯಾವ್ದ್ರಿಂದ ಸ್ವ್ಯಾಪ್ ಮಾಡ್ತೀವಿ, 5 ನ ನಾವು 4 ಇಂದ ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡಿದಾಗ ನಮಗೆ ಏನ್ ವ್ಯಾಲ್ಯೂ ಸಿಗುತ್ತೆ, 3 ಬರುತ್ತೆ. ಇವಾಗ 5 ಜಾಗಕ್ಕೆ ಏನ್ ಹಾಕ್ಬೇಕು ನಾವು, 4. 10 ಹಾಗೆ ಇರುತ್ತೆ. 4 ಜಾಗಕ್ಕೆ ಏನ್ ಹಾಕ್ಬೇಕು ನಾವು, 5 ಅಗೇನ್ 8 ಹಾಗೆ ಇರುತ್ತೆ. ಇದು ಪಾಸ್ 3 ವ್ಯಾಲ್ಯೂ ಸಿಕ್ತು ನಮಗೆ. ಸಾರಿ, ಪಾಸ್ 2 ವ್ಯಾಲ್ಯೂ. ಪಾಸ್ 2 ವ್ಯಾಲ್ಯೂನ ನಾವು ಇಲ್ಲಿ ಬರ್ಕೊಳ್ಳೋದ 3 4 10 5 8. ಇವಾಗ ಪಾಸ್ 3 ಅಲ್ಲಿ 0 ಇಂಡೆಕ್ಸ್ ಆಗಿದೆ, ಎಲ್ಲಿ, ಪಾಸ್ 1 ಅಲ್ಲಿ. ಪಾಸ್ 2 ಅಲ್ಲಿ ಫಸ್ಟ್ ಇಂಡೆಕ್ಸ್. ಪಾಸ್ 3 ಅಲ್ಲಿ ಯಾವ ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕು ನಾವು, ಸೆಕೆಂಡ್ ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕು. ಇವಾಗ ಸೆಕೆಂಡ್ ಇಂಡೆಕ್ಸ್ ಆದ್ಮೇಲೆ ಯಾವ್ದು ಮಿನಿಮಮ್ ಎಲಿಮೆಂಟ್ ಇದೆ, ನಮಗೆ 5 ಇದೆ. ಹಾಗಾದ್ರೆ ಯಾವ್ದನ್ನ ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡ್ತೀವಿ ನಾವು, 10 ನ 5 ಜೊತೆ ನಾವೇನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ರೀಪ್ಲೇಸ್ ಮಾಡಿದಾಗ ನಮಗೆ ಏನ್ ಬರುತ್ತೆ, ನಮಗೆ ಇಲ್ಲಿ 3 ಬಂತು, 4. 10 ಜಾಗಕ್ಕೆ ಏನ್ ಹಾಕೋತೀವಿ ನಾವು, ಸಾರಿ 10 ಜಾಗಕ್ಕೆ ಏನ್ ಹಾಕೋತೀವಿ, 5 ಹಾಕೋತೀವಿ. 5 ಪ್ಲೇಸಿಗೆ ಏನ್ ಹಾಕೋತೀವಿ, 10. ದೆನ್ ವಿ ಹ್ಯಾವ್ 8. ಇದು ಪಾಸ್ 3 ವ್ಯಾಲ್ಯೂ. ನೆಕ್ಸ್ಟ್ ಪಾಸ್ 4 ಗೆ ಯಾವ ವ್ಯಾಲ್ಯೂಸ್ ಹಾಕೋಬೇಕು, ಪಾಸ್ 3 ವ್ಯಾಲ್ಯೂಸ್ ಹಾಕೊಳ್ಳೋದು 3 4 5 10 8. ಇವಾಗ ನೋಡಿ, ಪಾಸ್ 2 ಅಲ್ಲಿ ಯಾವ ಇಂಡೆಕ್ಸ್ ನ ಕಂಪೇರ್ ಮಾಡಿದೀವಿ, ಸೆಕೆಂಡ್ ಇಂಡೆಕ್ಸ್. ಹಾಗಾದ್ರೆ ಪಾಸ್ 4 ಅಲ್ಲಿ ಯಾವ ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕು ನಾವು, ಥರ್ಡ್ ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕು. ಇವಾಗ ಯಾವ್ದು ಮಿನಿಮಮ್ ಎಲಿಮೆಂಟ್ ಆಗಿದೆ, 8 ಮಿನಿಮಮ್ ಎಲಿಮೆಂಟ್ ಆಗಿದೆ. ಹಾಗಾದ್ರೆ ಅಗೇನ್ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ವ್ಯಾಪ್ ಮಾಡ್ತಾ ಇದೀವಿ. ಸ್ವ್ಯಾಪ್ ಮಾಡಿದಾಗ ನಮಗೆ ಏನ್ ವ್ಯಾಲ್ಯೂ ಸಿಗುತ್ತೆ, 3 4 5 8 10. ಎಲಿಮೆಂಟ್ ಸಾರ್ಟ್ ಆಗಿದ್ಯಾ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಏನಾಗಿದೆ, ಸಾರ್ಟ್ ಆಗಿದೆ. ಈ ತರ ನಾವು ಮಾಡೋದು ಯಾವುದು, ಸೆಲೆಕ್ಷನ್ ಸಾರ್ಟ್. ಸಪೋಸ್ ಎಲಿಮೆಂಟ್ ಏನಾದ್ರು ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್, ಇವಾಗ ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. 10 ಇದೆ ಅಲ್ವಾ, 10 ಬದ್ಲಿಗೆ ನಾನು 2 ಹಾಕೋತೀನಿ. 2 5 3 4 8. ಇವಾಗ ನಾವು ಪಾಸ್ 1 ಅಲ್ಲಿ ಕಂಪೇರ್ ಮಾಡ್ಬೇಕಾದ್ರೆ ಎಲಿಮೆಂಟ್ಸ್ ನ ಬರ್ಕೊಳ್ಳೋದ 2 5 3 4 8. ಯಾವ್ದನ್ನ ಕಂಪೇರ್ ಮಾಡೋದು ನಾವು, ಫಸ್ಟ್ 0 ಇಂಡೆಕ್ಸ್ ನ ಕಂಪೇರ್ ಮಾಡೋದು. 0 ಇಂಡೆಕ್ಸ್ ಅಲ್ಲಿ ಏನಿದೆ ನಮಗೆ, 2 ಇಂದ ಯಾವ್ದಾದ್ರು ಲಿಸ್ಟ್ ಅಲ್ಲಿ ಕಡಿಮೆ ಎಲಿಮೆಂಟ್ ಇದೆಯಾ, ಯಾವ್ದು ಇಲ್ಲ. ಹಾಗಾದ್ರೆ 2 ನ ನಾವೇನ್ ಮಾಡಲ್ಲ, ಸ್ವ್ಯಾಪ್ ಮಾಡಲ್ಲ. ನೋ ಚೇಂಜಸ್, ನೋ ಸ್ವ್ಯಾಪಿಂಗ್. ಪಾಸ್ 2 ಅಲ್ಲೂ ನಮಗೆ ಏನಿರುತ್ತೆ, 2 5 3 4 8. ಆಲ್ರೆಡಿ ಇಲ್ಲಿ ಏನಾಗಿದೆ, 0 ಇಂಡೆಕ್ಸ್ ಕಂಪೇರ್ ಆಗಿದೆ. ಇವಾಗ ಯಾವ ಇಂಡೆಕ್ಸ್ ಇಂದ ಕಂಪೇರ್ ಮಾಡ್ತೀವಿ ನಾವು, ಫಸ್ಟ್ ಇಂಡೆಕ್ಸ್ ಇಂದ ಕಂಪೇರ್ ಮಾಡ್ತೀವಿ.
ಯಾವುದು ಮಿನಿಮಮ್ ಯಾವ್ದು ಬಂತು ಇವಾಗ 3. ಇವಾಗ ಪಾಸ್ಟ್ 2 ಅಲ್ಲಿ ಯಾವ್ದು ರಿಪ್ಲೇಸ್ ಆಗತ್ತೆ? 5 ಜಾಗಕ್ಕೆ 3 ಬಂತು. 3 ಜಾಗಕ್ಕೆ ಏನ್ ಅನ್ಕೋತೀವಿ ನಾವು? 5 4 8. ಅಗೇನ್ ಪಾಸ್ಟ್ 3 ಅಲ್ಲಿ ನಾವೇನ್ ಮಾಡ್ತೀವಿ? ಸೆಕೆಂಡ್ ಇಂಡೆಕ್ಸ್ ನ ಕಂಪೇರ್ ಮಾಡ್ತೀವಿ. ಅಗೇನ್ ಮಿನಿಮಮ್ ಯಾವುದು? 4. ಇದೇ ತರ ನಾವೇನ್ ಮಾಡ್ತಾ ಇರ್ತೀವಿ? ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಈ ಒಂದು ಎಲಿಮೆಂಟ್ ಸಾರ್ಟ್ ಆಗಿದ್ರೂನು ಅಪ್ ಟು n-1 ಪಾಸಸ್ ತನಕ ನಾವೇನ್ ಮಾಡ್ಬೇಕು? ಸ್ವಾಪ್ ಮಾಡ್ತಾನೆ ಇರ್ಬೇಕು. ಯಾವ್ದ್ರಲ್ಲಿ? ಸೆಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್ಸ್, ಎಲ್ಲಾ ಸಾರ್ಟ್ ಅಲ್ಲಿ ಇಷ್ಟೇ. ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಪ್ರತಿಯೊಂದು ಪಾಸಸ್ ಅಲ್ಲಿ ಒಂದೊಂದು ಇಂಡೆಕ್ಸ್ ಇಂದ ನಾವೇನ್ ಮಾಡ್ತೀವಿ? ಮಿನಿಮಮ್ ಎಲಿಮೆಂಟ್ ನ ನಾವು ರೀಪ್ಲೇಸ್ ಮಾಡ್ತಾ ಬರ್ತಾ ಇರ್ತೀವಿ ಅಂಟಿಲ್ ವಿ ಸಾರ್ಟ್ ಆಲ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಮಾಡೆಲ್ ಪೇಪರ್ ಅಲ್ಲಿ ಇರೋದು ಪ್ರಾಕ್ಟೀಸ್ ಮಾಡಿ. ಆನ್ಸರ್ಸ್ ನ ನೀವು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಇಂದ ಕೇಳ್ಕೊಳ್ಳಿ. ಏನ್ ಆನ್ಸರ್ಸ್ ಸಿಗತ್ತೆ ನಿಮಗೆ ಕಮೆಂಟ್ ಅಲ್ಲಿ ಸೆಂಡ್ ಮಾಡಿ. ಥ್ಯಾಂಕ್ ಯು.